ದೇವನಹಳ್ಳಿಯ ಪೌರ ಕಾರ್ಮಿಕ ಮುನಿಯಪ್ಪ ಎಂಬುವರು ಸ್ವಚ್ಛಗಾರರಾಗಿ ಪುರಸಭೆಯಲ್ಲಿ ಕರ್ತವ್ಯ ಸಲ್ಲಿಸುತ್ತಿದ್ದಾರೆ. ಆದರೆ ಇವರ ಪಿತ್ರಾರ್ಜಿತ ಆಸ್ತಿ ಸಂಬಂಧ ದೇವನಹಳ್ಳಿ ತಾಲೂಕಿನ ಸೌತೆಗೌಡನಹಳ್ಳಿ ಗ್ರಾಮದಲ್ಲಿರುವ ಹಳೆ ನಂಬರ್ 393, ಹೊಸ ನಂಬರ್ 59 ಈ ಸರ್ವೆ ನಂಬರ್ ಜಮೀನು 4.5 ಕೋಟಿ ರುಗಳಿಗೆ ವ್ಯವಹರಿಸಿ ಜಮೀನು ವಾರಸುದಾರರಿಗೆ ಬಾಕಿ ಹಣ ನೀಡದೆ ಮೋಸ ಮಾಡಿದ್ದಾರೆ. 41 ಲಕ್ಷ ರು ನಗದು ವ್ಯವಹಾರವಾಗಿದೆ ಎಂದು ತೋರಿಸಿದ್ದಾರೆ. ಇವತ್ತಿನ ದಿನಗಳಲ್ಲಿ ನಗದು ವ್ಯವಹಾರ ಮಾಡಲು ಕಾನೂನಿನಡಿ ಅವಕಾಶವೇ ಇಲ್ಲ. ಹಾಗಾಗಿ ಅವರಿಗೆ ಸೇರಬೇಕಿರುವ ಹಣ ಸೇರಿಲ್ಲ. 2.5 ಕೋಟಿ ರುಗಳು ಮಾತ್ರ ಜಮೀನು ವಾರಸುದಾರರಿಗೆ ಸೇರಿದೆ. ಉಳಿಕೆ ಹಣ ನೀಡದೆ ಮೋಸ ಮಾಡಿದ್ದಾರೆ. ಭೂದಳ್ಳಾಳಿಗಳ ಮೋಸದ ಜಾಲಕ್ಕೆ ಕಡಿವಾಣ ಹಾಕಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಅನ್ಯಾಯಕ್ಕೊಳಗಾಗಿರುವ ದಲಿತ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಮ್ಯಾಥ್ಯೂ ಮುನಿಯಪ್ಪ ಆಗ್ರಹಿಸಿದ್ದಾರೆ. ಪೌರ ಕಾರ್ಮಿಕನ ಜಮೀನು ವಾರಸುದಾರ ಮುನಿಯಪ್ಪ ಮಾತನಾಡಿ 2023ರಲ್ಲಿ ಜಮೀನು ಮಾರಾಟ ಮಾಡಲಾಗಿದೆ. ಸರ್ಕಾರಿ ಬೆಲೆ ತೋರಿಸಿ ಅನಕ್ಷರಸ್ಥರಾದ ನಮಗೆ ಬಾಕಿ ಹಣವನ್ನು ಕೊಡದೆ ಸತಾಯಿಸಿದ್ದಾರೆ. ಕುಟುಂಬದಲ್ಲಿ ಮಕ್ಕಳಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಮನೆ ಮಠವೇನೂ ಕಟ್ಟಿಲ್ಲ. ನಮಗೆ ಹೆಣ್ಣು ಮಕ್ಕಳಿದ್ದಾರೆ. ನಮಗೆ ಬರಬೇಕಾದ ಹಣ ನೀಡದೆ ಕೊಡ್ತೀನಿ ಎಂದು ಹೇಳಿದ ದಳ್ಳಾಳಿಗಳು ಪರ್ಯಾಯ ಜಮೀನು ಸಹ ನೀಡಿರುವುದಿಲ್ಲ. ದಲಿತರಿಗೆ ಅನ್ಯಾಯವಾಗುತ್ತಿದೆ. ಇದರಿಂದ ಸಾಕಷ್ಟು ನೋವು ಅನುಭವಿಸುವಂತಾಗಿದೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಿಸಲಾಗಿದೆ. ಬಡವರಿಗೆ ಮೋಸ ಮಾಡುವ ಯಾರೇ ಬಲಾಢ್ಯರಾಗಲಿ ನ್ಯಾಯಯುತವಾಗಿ ಅವರಿಗೆ ಸಿಗಬೇಕಾದ ನ್ಯಾಯವನ್ನು ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಕೊಡಿಸಬೇಕು. ಇಲ್ಲವಾದರೆ ಉಗ್ರ ಹೋರಾಟದ ಮೂಲಕ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ತಮಗಾಗಿರುವ ಅನ್ಯಾಯವನ್ನು ತೋಡಿಕೊಂಡರು. ದೇವನಹಳ್ಳಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ಸಾಕಷ್ಟು ಈ ನೋಡಿ ಇದೊಂದು ಶಾಂಪಲ್ಲು ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಅಷ್ಟೇ. ಥರ ಸಾಕಷ್ಟು ಇದ್ದಾವೆ. ಒಬ್ಬ ಇವತ್ತು ಮುನಿಯಪ್ಪನವರು ಒಬ್ಬ ಪೌರ ಕಾರ್ಮಿಕ ಇವತ್ತು ಕಸ ಗುಡಿಸ್ತಾನೆ, ಕಸ ತೆಗಿತಾ ಇದ್ದಾನೆ. ಆದರೂ ಇವತ್ತು ಈ ಜಾಗ ಇದೆಯಲ್ಲ ಏನು ಸೌತೆಗೌಡನಹಳ್ಳಿ ಬಳಿಯಲ್ಲಿ ಅಂತ ಹಳೆ ನಂಬರು 393, ಹೊಸ ಸರ್ವೆ ನಂಬರ್ 590. ಈ ಸರ್ವೆ ನಂಬರಲ್ಲಿ 4.25 ಕೋಟಿಗೆ ವ್ಯಾಪಾರ ಮಾಡಿಕೊಂಡು ಕೆಲವು ದಳ್ಳಾಳಿಗಳು ಇವರಿಗೆ ಹಣನೂ ಕೊಡ್ದಿರಾನೆ ಮೋಸ ಮಾಡಿದ್ದಾರೆ. ಆಮೇಲೆ 41 ಲಕ್ಷ ಕ್ಯಾಶ್ ಕೊಟ್ಟಿದ್ದೀವಿ ಅಂತ ಕೂಡ ತೋರಿಸಿದ್ದಾರೆ. ಇವತ್ತು ಕ್ಯಾಶ್ ಕೊಡೋದಕ್ಕೆ ಅವಕಾಶಗಳೇ ಇಲ್ಲ. ಯಾಕಂದರೆ ಇವತ್ತು ಏನು ಕೋರ್ಟ್ ಆದೇಶಗಳು ಕೂಡ ಇದ್ದಾವೆ ಆ ಥರ ಕೊಡಬಾರ್ದು ಅನ್ನೋದಕ್ಕೆ. ಸೊ ಹಂಗಾಗಿ ಇವತ್ತು 4.25 ಕೋಟಿ ಅವ್ರಿಗೆ ದುಡ್ಡೂ ಸೇರಿಲ್ಲ. ಆಮೇಲೆ ಅವ್ರಿಗೆ ಇದುವರೆಗೂ ಅಮ್ಮಮ್ಮ ಅಂದರೆ 2.5 ಕೋಟಿ ಸೇರಿರ್ಬೋದು ಅಷ್ಟು ಬಿಟ್ಟರೆ. ಇನ್ನು ಆಮೇಲೆ ಈ ಜಾಗ ಬಂದು ಇವತ್ತು 15 ಕೋಟಿಗಿಂತ ಮೇಲೆ ಇರೋಂಥ ಜಾಗ ಇದು. ಸೊ ಹಂಗಾಗಿ ಇವತ್ತು ಏನು ಈ ಭೂದಳ್ಳಾಳಿಗಳಿದಾರೋ ಇವರು ನಿಲ್ಲಿಸಬೇಕು. ಆಮೇಲೆ ಮಲ್ಲೇಶ್ ಗೌಡ ಮತ್ತು ಅವರು ಏನು ಸಹಚರಿದ್ದಾರಲ್ಲ ಅವ್ರ ಮೇಲೆ FIR ಆಗಬೇಕು. ಯಾಕಂದರೆ ಇದು ನಾಗರಿಕ ಹಕ್ಕು ನಿರ್ದೇಶನಾಲಯಕ್ಕೆ, SC/ST ಆಯೋಗಕ್ಕೆ ಎಲ್ಲದಕ್ಕೂ ಕೂಡ ಹೋಗುತ್ತೆ. ಇವತ್ತು ದಲಿತರ ಜಮೀನುಗಳನ್ನು ಕಬಳಿಸ್ತಾ ಇರ್ತಕ್ಕಂಥ ಇಂತಹ ಅನೇಕ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕಾನೂನು ರೀತಿ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇವರಿಗೆ ಪರಿಹಾರ ಸಿಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.